ಹಬ್ಬ ಅಂತ ಬಂದಾಗ ನೆನಪಾಗೋದೇ ಸಿಹಿಯಾದ ಪಾಯಸ. ಇವತ್ತು ಹಬ್ಬದ ಸ್ಪೆಷಲ್ ಹೆಸರುಬೇಳೆ ಪಾಯಸನ ಮಾಡೋಣ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1 ಕಪ್ ಹೆಸರುಬೇಳೆ ತಗೋತಾ ಇದ್ದೀನಿ. ಇದನ್ನ 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೋಡಿ, ಹೆಸರುಬೇಳೆ ಫ್ರೈ ಆಗಿದೆ. ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಕಿ ಬಿಡೋಣ. ನೋಡಿ, ಹೆಸರುಬೇಳೆ ತಣ್ಣಗಾಗಿದೆ. ಇದನ್ನ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ವಾಶ್ ಮಾಡ್ಕೊಳ್ಳೋಣ ನೀರಲ್ಲಿ. ನೋಡಿ, ನಾನೀಗ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಈಗ ವಾಶ್ ಮಾಡ್ಕೊಂಡ ಹೆಸರುಬೇಳೆನ ಹಾಕ್ತಾ ಇದ್ದೀನಿ. ಒಂದು ಕಪ್ ಹೆಸರು ಬೇಳೆಗೆ 2 ಕಪ್ ನೀರು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಇದು 2 ರಿಂದ 3 ವಿಜಿಲ್ ಬರೋ ತನಕ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ನೋಡಿ, ಕುಕ್ಕರ್ಗೆ 2 ವಿಜಿಲ್ ಹಾಕೊಂಡಿದ್ದೀನಿ. ಈಗ ಓಪನ್ ಮಾಡೋಣ. ನೋಡಿ, ಹೆಸರುಬೇಳೆ ಬೆಂದಿದೆ. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಹೆಸರುಬೇಳೆನ ಒಂದು ಪ್ಯಾನಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, 2 ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ. ಈಗ ಗಸಗಸೆನ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಒಂದು 30 ಸೆಕೆಂಡು ಇದನ್ನ ಫ್ರೈ ಮಾಡಿದ್ರೆ ಸಾಕು. ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ. ನೋಡಿ, ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಒಂದು ಕಪ್ ಒಣ ಕೊಬ್ಬರಿ ತಗೋತಾ ಇದ್ದೀನಿ ನಾನಿಲ್ಲಿ. 2 ಸ್ಪೂನು ಫ್ರೈ ಮಾಡಿದಂತ ಗಸಗಸೆ, 4 ಯಾಲಕ್ಕಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೋಬೇಕು. ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೀಗ 2 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಕಪ್ ನೀರು ಹಾಕ್ತಾ ಇದ್ದೀನಿ. ನೋಡಿ, ಬೆಲ್ಲನ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕರಗಿಸ್ಕೋಬೇಕು. ಇದು ಕರಗಕ್ಕೆ ಒಂದು 5 ನಿಮಿಷ ಸಾಕಾಗುತ್ತೆ. ನೋಡಿ, ಈಗ ಬೆಲ್ಲ ಕರಗಿದೆ. ಬೆಲ್ಲದ ಪರಿಮಳ ಘಮ ಘಮ ಆಗ್ತಿದೆ. ಇದನ್ನ ಹೆಸರು ಬೇಳೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ರುಬ್ಬಿದಂತ ಕೊಬ್ಬರಿ ತುರಿ, ಗಸಗಸೆ, ಯಾಲಕ್ಕಿ ಅದನ್ನು ಹಾಕ್ತಾ ಇದ್ದೀನಿ. ಈಗ ಹೆಸರು ಬೇಳೆಗೆ ಬೆಲ್ಲದ ನೀರು ಹಾಕ್ತಾ ಇದ್ದೀನಿ. ಇದನ್ನ ಸೋಸ್ಕೋಬೇಕು. ಸೋಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಕಲ್ಲು ಕಡ್ಡಿ ಎಲ್ಲನೂ ಬರುತ್ತೆ. ಇಲ್ಲ ಅಂತಂದ್ರೆ ಕಲ್ಲು ಕಡ್ಡಿ ಎಲ್ಲನೂ ಇರುತ್ತೆ ಇದರಲ್ಲಿ, ಬೆಲ್ಲದಲ್ಲಿ. ನೋಡಿ, ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ನೀರು ಹಾಕೊಳ್ರಿ. ಗಟ್ಟಿಗೆ ಬೇಕು ಅಂದ್ರೆ ಗಟ್ಟಿಗೆ, ನೀರಿಗೆ ಬೇಕು ಅಂದ್ರೆ ನೀರಿಗೆ. ಇದಕ್ಕೀಗ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕೊಳ್ಳೋಣ. ಮೊದಲಿಗೆ ನಾನು 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಒಂದು 7 ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಬೇಗ ಫ್ರೈ ಆಗೋದಿಲ್ಲ, ಹಾಗಾಗಿ ಅದನ್ನ ಮೊದಲಿಗೆ ಹಾಕಿದ್ದೀನಿ. ಈಗ ಒಂದು 20 ದ್ರಾಕ್ಷಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿ. ಗೋಡಂಬಿ ಫ್ರೈ ಆಗಿದೆ. ಇದು ಪಾಯಸಕ್ಕೆ ಹಾಕೊಳ್ಳೋಣ.
ಫ್ರೈ ಮಾಡಿದಂತ ದ್ರಾಕ್ಷಿ ಗೋಡಂಬಿನೂ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗೆ ಇದೆಲ್ಲ ಕುದೀಲಿ. ಇದು ನೋಡಿ 5 ನಿಮಿಷಗಳ ಕಾಲ ಆಗಿದೆ. ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡ್ರಿ. ಇದ್ರ ಪರಿಮಳ ಮನೆಯೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಸಖತ್ತು ಟೇಸ್ಟಿಯಾದಂತಹ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡೋಣ.